ಇವತ್ತಿನ ಪೇಪರ್ ಓದಿರಾ? ನೀವು ಮೀಡಿಯಾ ನೋಡಿರಾ? ಕುಮಾರಸ್ವಾಮಿ ಅವರು ಸನ್ಮಾನ್ಯ ಸಿದ್ದರಾಮಣ್ಣವ್ರಿಗೆ ಕೇಳಿದ್ದಾರೆ, ಶಾಸ್ತ್ರ ಹೇಳೋದು ಬೇರೆ ಇತ್ತೀಚೆಗೆ ಕಲ್ತವ್ರಿ ಅಂತ ಹೇಳ್ಬಿಟ್ಟು. ಶಾಸ್ತ್ರ ಮಾಟ ಮಂತ್ರ ಎಲ್ಲ ಇವ್ರ ಕುಟುಂಬಕ್ಕೆ ಇರ್ತಕ್ಕಂಥದ್ದು. ಹಂಗಾರೆ ಇವ್ರು ಶಾಸ್ತ್ರ ಹೇಳ್ತಾವ್ರೆ 28 ಗೆಲ್ಸಿಂತಾರ. ಇವ್ರೇನು ಹೇಳ್ತಾವ್ರೆ? ಇವ್ರಿಗೆ ಯಾವ ಮೂಲದಿಂದ ಬಂತು? ಯಾರು ಹೇಳಿದರು ಇವ್ರಿಗೆ? ಯಾವ ಮಾಟ ಮಾಡಿರೋರು ಹೇಳಿದರು? ಎಲ್ಲ ಇವರೇ ಮಾಡ್ತಕ್ಕಂಥದ್ದು. ಏನು ಮಾಡ್ಯವ್ರೆ? ಏನು ಸಾಲ ಮನ್ನಾ ಮಾಡ್ಯವ್ರೆ? ತುಮಕೂರಿನಲ್ಲಿ ಏನು ಸಾಲ ಮನ್ನಾ ಮಾಡ್ಯವ್ರೆ? ತುಮಕೂರು ಕೊಬ್ಬರಿ ಬಗ್ಗೆ ಏನು ಮಾಡ್ಯವ್ರೆ? ಅಧಿಕಾರ ಇಲ್ಲದೆ ಇದ್ದಾಗಂಥ ಸಂದರ್ಭದಲ್ಲಿ ಇವ್ರು ಯಾವುದೇ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡಿಲ್ಲ. ಇವರು ಟ್ರೆಂಡ್ ಒಂದೇ ಒಂದು, ನಾನು ಒಕ್ಕಲಿಗ ನಮ್ಗೆ ಓಟ್ ಹಾಕಿ, ಏನು ಇವು ಕೊಡುಗೆ ಒಕ್ಕಲಿಗರಿಗೆ? ಕೊಡುಗೆ ಏನಿರ್ತಕ್ಕಂಥದ್ದು? ಇವರು ಎಲ್ಲ ಒಕ್ಕಲಿಗರ ನಾಯಕರನ್ನ ತುಳಿತಕ್ಕಂಥದ್ದು ಬಿಟ್ಟರೆ ನೀವು ಎರಡೊಂದು ಮಗ್ಗಿ ಹೇಳಿದರೆ ಲಾಸ್ಟ್ಗೆ ಎಲ್ಲಿಂದ ತನಕ ಹೋಗುತ್ತೆ? ಲಾಸ್ಟ್ಗೆ 2/120 ಏನೋ ಬರುತ್ತಲ್ವ, 2/20 ಅಲ್ವ? ಅಷ್ಟಕ್ಕಿಂತ ಡಬ್ಬಲ್ ನಾಯಕರುಗಳನ್ನ ಒಕ್ಕಲಿಗರ ನಾಯಕರನ್ನ ತುಳಿದಿರ್ತಕ್ಕಂಥ ನಿದರ್ಶನಗಳು ಎಲ್ಲರೂ. ಮತ್ತೆ ಅವ್ರು ಯಾಕೆ ಬಿಟ್ಟು ಬರ್ತಾರೆ? ಎಂತೆಂಥವ್ರು ಬಿಟ್ಟು ಬಂದವರು ನೀವು ಕೇಳಿ, ಅವ್ರನ್ನ ಯಾಕೆ ಬಿಟ್ಟು ಹೋದ್ರು ಅಂತ ಕೇಳಿ. 100% ಗೋವಿಂದರಾಜು ಅವ್ರನ್ನೂ ಸೇರಿಸ್ತೀವಿ ನಾವು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಗೋವಿಂದರಾಜುರವ್ರನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೋವಿಂದರಾಜು ಅವರು KPCC ಪ್ರಚಾರದಲ್ಲಿ ಕಚೇರಿಯಲ್ಲಿ ಸೇರಿಸ್ತೀವಿ. ಯಾ ಆಪ್ರೇಷನ್ ಅದು? ಈಗ ನಮ್ಮಲ್ಲಿ ಲಿಂಗಪ್ಪರು ಕರ್ಕೊಂಡು ಹೋದ್ರು, ಅದು ಆಪ್ರೇಷನ್ ಹಂಗಾರೆ? ನಮ್ಮ ಪಕ್ಷಕ್ಕೆ ಕಾರ್ಯಕ್ರಮಗಳು, ನಮ್ಮ ಪಕ್ಷದ ಮೇಲೆ ಒಲವಿಟ್ಟು, ನಮ್ಮ ಪಕ್ಷದ ಮೇಲೆ ಪ್ರೀತಿ ಇಟ್ಟು ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಇಲ್ಲ ನಾನೆಂತ ದೊಡ್ಡ ನಾಯಕ ಅಲ್ಲ. ನನ್ನ ಇಲ್ಲ, ನಾವು ಆ ಥರ ನಿರೀಕ್ಷಣೆ ಮಾಡಲ್ಲ. ನಾವು ನಾವು ಮಾಧುಸ್ವಾಮಿ ಅವ್ರನ್ನ ಕರೆತರ್ತಕ್ಕಂಥ ಯಾವುದೇ 100% ಹೇಳಿರಲ್ಲ. ನಾನು ಕುಮಾರಸ್ವಾಮಿ ಥರ ಶಾಸ್ತ್ರ ಹೇಳಲ್ಲ. ನಾನಾದ್ರೆ ಮೊನ್ನೆ ಹೇಳ್ತೀನಿ ರೀ, ಈಗ 3 ದಿವಸದಾಗೆ ನಾನು ಮಂಡ್ಯದಲ್ಲೇ ಪ್ರಚಾರ ಮಾಡಿದ್ದೀನಿ. ಸುಮಾರು 20 ಹಳ್ಳಿಗೆ ಹೋಗಿದ್ದೀನಿ. ನಾನು ಕುಮಾರಸ್ವಾಮಿಯಿಂದ ನಿಮಗಾಗಿರ್ತಕ್ಕಂಥ ಅನುಕೂಲತೆಗಳೇನು, ಅನಾನುಕೂಲತೆಗಳೇನು ಅಂತಕ್ಕಂಥದ್ರ ಬಗ್ಗೆ 1 ಗಂಟೆ ಒಂದೊಂದು ಊರಿನಾಗೆ ಜನ ಸೇರಿಸಿ ಭಾಷಣ ಮಾಡಿದ್ದೀನಿ. ನಾನು ಯಾಕೆ ಪಕ್ಷ ಬಿಟ್ಟೆ ಅನ್ನೋದ್ರ ಬಗ್ಗೆನೂ ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ನೀವು ಯಾಕೆ ಕುಮಾರಸ್ವಾಮಿ ಅಂತ ಸಾಯ್ತೀರಾ? ಅವನಿಂದ ನಿಮ್ಗೆ ಆಗಿರ್ತಕ್ಕಂಥ ಸಹಾಯ ಏನಿದೆ ನಿಮ್ಮ ಜನಾಂಗಕ್ಕೆ, ನಮ್ಮ ಜನಾಂಗಕ್ಕೆ ಕುಮಾರಸ್ವಾಮಿ ಕೊಡುಗೆ ಏನು? ಕೇವಲ ಇವ್ರ ಕುಟುಂಬಕ್ಕೋಸ್ಕರ ಇಲ್ಲಿ ಮಾವ, ಮಗ, ಮೊಮ್ಮಗ, ಅಳಿಯ, ಮಗ, ಮೊಮ್ಮಗ. ಏನಾರ ಕೋಲಾರದಲ್ಲಿ ರಿಸರ್ವೇಷನ್ ಇಲ್ಲ ಅಂತಂದರೆ ಸೊಸೆ. ಯಾರಿಗೋಸ್ಕರ ಹೋರಾಟ ಮಾಡ್ತಿದ್ದೀವಿ ನಾವು? ಈಗ ಕುಟುಂಬಕ್ಕೋಸ್ಕರ ಹೋರಾಟ ಮಾಡ್ಬೇಕಾ? ಟವಲ್ ಹಾಕಿ ಅಂತ ದಗ ಕಣ್ಣೀರು ಸುರಿಸ್ತಾರೆ. ಏನಕ್ಕೆ ಕಣ್ಣೀರು ಸುರಿಸ್ತೀರಾ? ಏನು ಈ ರಾಜ್ಯದ ಒಳಿತಿಗೋಸ್ಕರ ಸುರಿಸ್ತಾ ಇದ್ದೀರಾ? ಈ ರಾಜ್ಯದಲ್ಲಿ ಬರ ಬಂದಿದೆ, ಇನ್ನೂ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಅಂತ ಸುರಿಸ್ತಾ ಇದ್ದೀರಾ? ಏನು ಉದ್ದೇಶಕ್ಕೆ ಸುರಿಸ್ತೀರಾ? ಇವೆಲ್ಲ ಜನಕ್ಕೆ ಭಾರಿ ಗೊತ್ತಾಯ್ತು ಗಿಮಿಕ್ಕು. ನಾನು ನಾಟಕ ಮಾಡಿದರೆ ಎಷ್ಟು ದಿವಸ ಮಾಡ್ಬೋದು? ನಾನು 6 ಚುನಾವಣೆ ಗೆದ್ದಿರ್ತಕ್ಕಂಥದ್ದು, ಜಿಲ್ಲಾ ಪರಿಷತ್ ಸೇರಿ 6 ಚುನಾವಣೆ ಗೆದ್ದಿರ್ತಕ್ಕಂಥದ್ದು. ಹೌದು, ನನ್ನ ಕುಟುಂಬಕ್ಕೆ ನಿಂತ್ಕೊಳ್ಳಿ ಅಂತ ಒತ್ತಾಯ ಮಾಡಿದ್ರು. ನಾನು ಅದು ಮಾಡಲ್ಲ ಅಂತ ಹೇಳಿದೆ. ಬಿಲ್ಕುಲ್ ನನಗೆ ಬೇಕಿಲ್ಲ ಅಂದರೆ ನನ್ನ ಮಗನ ನಿಂತ್ಕೊಂಡ್ರು, ಬೇಡ ಅಂತ. ಇನ್ನೂ ಹೋಯ್ತಾ? ಅದೇನಾದ್ರು ಇದ್ರೆ ಬಿಜೆಪಿ ಜೊತೆ ಹೋಗ್ತಿರ್ಲೇ ಇಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.